ಹೆಲೋ ವಿದ್ಯಾರ್ಥಿಗಳು, ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿಗಳು, SSB ಸ್ಕಾಲರ್ಶಿಪ್ ತುಂಬ ಜನ ವಿದ್ಯಾರ್ಥಿ ಬಂದಿಲ್ಲ ಅಂತ ತುಂಬ ಜನ ಒಂದು ವಿದ್ಯಾರ್ಥಿ ಕಾಮೆಂಟ್ ಸೆಕ್ಷನ್ ತಿಳಿಸಿದ್ರು. ಸೊ ತುಂಬ ಜನ ವಿದ್ಯಾರ್ಥಿಗಳದ್ದು ಒಂದು ಸ್ಟೇಟಸಲ್ಲಿ ಕೂಡ ಏನೂ ತೋರಿಸ್ತಾ ಇಲ್ಲ, ಹಾಗೆಯೇ ಒಂದು ನೋ ಅಂತ ಕೂಡ ತೋರಿಸ್ತಾ ಇಲ್ಲ. ರಿಜೆಕ್ಷನ್ ಆಗಿದೆನಾ, ಅಮೌಂಟ್ ಸ್ಯಾಂಕ್ಷನ್ ಆಗುತ್ತಾ ಇಲ್ಲ ಅಂತ ತುಂಬ ಜನ ವಿದ್ಯಾರ್ಥಿಗಳು ಈ ಮೇನ್ ಆಗಿ ಒಂದು ಫಸ್ಟ್ ಟೈಮ್ ಓದುವಂಥ ವಿದ್ಯಾರ್ಥಿಗಳು ಸ್ಯಾಂಕ್ಷನ್ ಆಗಿಲ್ಲ ಅಂತ ಹೇಳ್ತಿದ್ರು. ಸೊ ವಿದ್ಯಾರ್ಥಿಗಳು ನಿಮ್ದು ಏನಿದೆಲ್ಲ ರೀಸೆಂಟಾಗಿ ನಿಮ್ಮದು ಎಕ್ಸ್ಟೆಂಡ್ ಡೇಟು ಕಂಪ್ಲೀಟ್ ಆಗಿದೆ. ಸೊ ಹಂಗಾಗಿ ನಿಮ್ಮದು ಇನ್ನೂ ಲೇಟ್ ಆಗುತ್ತೆ ವಿದ್ಯಾರ್ಥಿ, ಅರೌಂಡ್ 2-3 ಮಂತ್ಸ್ ಆಗ್ಬೋದು. ಸೊ ನಾನು ಕೇಳಿದ ಪ್ರಕಾರ 2 ಮಂತ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಟೈಮ್ ವಿದ್ಯಾರ್ಥಿಗಳು ಏನಿದೆಲ್ಲ, ಸೊ ನಿಮ್ದು ಅಮೌಂಟ್ ಸ್ಯಾಂಕ್ಷನ್ ಆಗೋದು ಆಲ್ರೆಡಿ ಕಾಲೇಜ್ ಸ್ಟಾರ್ಟ್ ಆಗಿದೆ ನಂತರ ಒಂದು 2 ಮಂತ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ, ಬಟ್ ಸ್ವಲ್ಪ ಡಿಲೇ ಆಗುತ್ತೆ. ಏಕೆಂದರೆ ಪ್ರತಿ ವರ್ಷನೂ ಹಾಕುವಂಥ ಅಪ್ಲಿಕೇಶನ್ಸ್ನ ಸೆಕ್ಯೂರಿಟಿ ಜಾಸ್ತಿ ಮಾಡ್ತಿದ್ದಾರೆ ನಮ್ಮ ಸ್ಟೇಟ್ ಗೌರ್ಮೆಂಟು. ಸೊ ಹಂಗಾಗಿ ಡಿಲೇ ಆಗುತ್ತೆ ವಿದ್ಯಾರ್ಥಿ. ಹಾಗೆ ವೆರಿಫಿಕೇಷನ್ ಮಾಡಬೇಕು, ಹಾಗೆ ಕಾಲೇಜ್ ಲೆವೆಲ್ ವೆರಿಫಿಕೇಷನ್, ಹಾಗೆ ಡಿಪಾರ್ಟ್ಮೆಂಟ್ ವೈಸ್, ಹಾಗೆ ಏನೋ ಮಿಸ್ಟೇಕ್ಸ್ ಇದ್ದರೆ ಅವು ಕರೆಕ್ಷನ್ಸು. ಸೊ ಇವೆಲ್ಲ ಹಂಗಾಗಿ ಸರ್ವರ್ ಬ್ಯುಸಿ ಆಗ್ತಾಯಿದೆ ವಿದ್ಯಾರ್ಥಿ, ಹಾಗೆ ಸೆಕ್ಯೂರಿಟಿ ಕೂಡ ಟೈಟ್ ಆಗ್ತದೆ. ಸೊ ಹಂಗಾಗಿ ಲೇಟಾಗಿ ಡಿಲೇ ಆಗ್ತದೆ ವಿದ್ಯಾರ್ಥಿಗಳು. ಫಸ್ಟ್ ಟೈಮ್ ವಿದ್ಯಾರ್ಥಿಗಳು ಟೆನ್ಷನ್ ತೊಗೊಳ್ಕೋಬೇಡಿ. ನಿಮ್ಮದು ಫಸ್ಟ್ ಇಯರಲ್ಲಿ ಅಪ್ಲೋಡ್ ಮಾಡಿರ್ತೀರ, ಸೊ ನಿಮ್ಮದು ಮಿಸ್ಟೇಕ್ಸ್ ಇದ್ದರೂ ಕೂಡ ಕರೆಕ್ಷನ್ ಮಾಡ್ಕೊಂಡು ಒಂದು ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಸೊ ಹಾಗೆಯೇ ಒಂದು ಸೆಕೆಂಡ್ ಇಯರ್ ಆ್ಯಂಡ್ ಥರ್ಡ್ ಇಯರ್ ವಿದ್ಯಾರ್ಥಿಗಳಿಗೆ ಕೂಡ ತುಂಬ ಜನ ವಿದ್ಯಾರ್ಥಿಗಳು ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಅಂತ ಹೇಳ್ತಿದ್ರು. ಸೊ ವಿದ್ಯಾರ್ಥಿ ನಿಮ್ಮದು ಅಮೌಂಟ್ ಏನಿದೆಲ್ಲ ಸ್ಯಾಂಕ್ಷನ್ ಮಾಡ್ತಾರೆ, ಸ್ವಲ್ಪ ಡಿಲೇ ಆಗ್ತಾಯಿದೆ. ಸ್ವಲ್ಪ ವಿದ್ಯಾರ್ಥಿಗಳು ಏನು ತೋರಿಸ್ತಾ ಇಲ್ಲ ಅಂತ ಹೇಳಿದ್ರು ಒಂದು ಸ್ಟೇಟಸಲ್ಲಿ. ಸೊ ಹಂಗಾಗಿ ನಿಮ್ಮದು ಏನಿದೆಲ್ಲ ವಿದ್ಯಾರ್ಥಿಗಳೇ ನಿಮ್ದೇನೋ ಮಿಸ್ಟೇಕ್ಸ್ ಆಗಿದ್ದರೆ ನೀವು ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡ್ಬೋದು. ಸೊ ಡಿಪಾರ್ಟ್ಮೆಂಟ್ ನಂಬರ್ ಏನಿದೆಲ್ಲ 1902 ಅಂತ ಇರುತ್ತೆ. ಸೊ ಒನ್ ಟೈಮ್ ಇಲ್ಲಾಂದರೆ 2-3 ಟೈಮ್ಸ್ ಕಾಲ್ ಮಾಡಿ ಸಮಾಚಾರ ಏನಂತ ತಿಳ್ಕೊಳ್ಳಿ. ಅದು ತಿಳ್ಕೊಂಡಿದ್ದ ನಂತರ ನೀವು ನಿಮ್ಮ ಒಂದು ಡಿಸ್ಟಿಕ್ ಒಂದು ಏನಿರುತ್ತಲ್ಲ ಆ ಡಿಸ್ಟಿಕ್ ಆಫೀಸಲ್ಲಿ ಪ್ರತಿಯೊಂದು ಆಫೀಸ್ ಕಡೆ SC/ST ಆಫೀಸ್, ಹಾಗೆಯೇ OBC ಆಫೀಸ್ ಅಂತ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಏನೇನು ಮಿಸ್ಟೇಕ್ಸ್ ಆಗಿದ್ದಾನೆ, ಏನು ಕರೆಕ್ಷನ್ಸ್ ಮಾಡಬೇಕಾಗಿದ್ದೇನೆ ಅಂತಂದು. ಸೊ ಟೈಮ್ ಕೂಡ ಮುಗ್ದೇ ಇರ್ಬೋದು ವಿದ್ಯಾರ್ಥಿಗಳೇ. ಸೊ ನೀವು ಒಂದ್ಸಲ ಚೆಕ್ ಮಾಡಿಕೊಂಡ್ರೆ ನಿಮ್ಮ ಕಡೆ ಕರೆಕ್ಷನ್ಸ್ ಏನಿದ್ದರೆ ಅಥವಾ ಅವ್ರ ಡಿಪಾರ್ಟ್ಮೆಂಟ್ ಕಡೆ ಕರೆಕ್ಷನ್ಸ್ ಏನಿದ್ರೆ ನೀವು ಈಸಿಯಾಗಿ ಮಾಡಿಸ್ಕೋಬೋದು. ಸೊ ಮಾಡಿಸ್ಕೊಂಡಿದ್ರೆ ನೀವು ಸ್ಕಾಲರ್ಶಿಪ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. ಸೊ ಹಾಗಾಗಿ ಅರೌಂಡ್ ಒಂದು 15 ಡೇಸ್ ಒಂದು ಮಂತಲ್ಲಿ ನಿಮ್ಮ ಒಂದು ಯಾರೊಂದು ಸೀನಿಯರ್ಸ್ ಏನೊಂದು ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಇದೆಲ್ಲ, ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗುತ್ತೆ. ಸೊ ಹಾಗಾಗಿ ಯಾರ್ಯಾರಿಗೆ ಒಂದು ಸ್ಟೇಟಸ್ ಆಗಿಲ್ಲಲ್ಲ, ಸೊ ಅಂಥ ವಿದ್ಯಾರ್ಥಿಗಳು ಅವನು 1902ಗೆ ಕಾಲ್ ಮಾಡಿ ಏನು ಸಮಾಚಾರ ತಿಳ್ಕೊಬೋದು. ಹಾಗೆಯೇ ತಿಳ್ಕೊಂಡಿದ್ದಂತ ನಿಮಗೆ ಡಿಸ್ಟಿಕ್ ವೈಸ್ OBC ಆಫೀಸ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಕರೆಕ್ಷನ್ಸ್ ಕೂಡ ಮಾಡ್ಕೋಬೋದು. ಓಕೆನಾ ವಿದ್ಯಾರ್ಥಿಗಳೇ? ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಟೇ ಅಪ್ಡೇಟ್ ಆಗಿರು. ಥ್ಯಾಂಕ್ ಯು.